ಹಾಯ್ ಹಲೋ ನಮಸ್ತೆ. ನಾನ್ ನಿಮ್ಮ ಮಿಸ್ಟರ್ ಡಿ.ಟಿ ಬ್ಲಾಗರ್. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿ ಆಡಿಯನ್ಸ್ ಹತ್ರ ಮಾತಾಡೋಣ ಅಂತ ಬರ್ತಿದ್ದೀನಿ. ಇವತ್ತಿಂದು ಒಂದು ಹೊಸದಾಗಿ ಒಂದು ಚಾಲೆಂಜ್ ತಗೊಂಡ್ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಆಡಿಯನ್ಸ್ ಹತ್ರ ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಕೋಣ. ಇವತ್ತು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ದಾವಣಗೆರೆ ವಿಶ್ವೇಶ್ವರಯ್ಯ ಪಾರ್ಕ್ ಅಂತ. ಇದು ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂತ ಪಾರ್ಕ್ ವಿಶ್ವೇಶ್ವರಯ್ಯ ಪಾರ್ಕ್ ಅಂತ ಹೇಳ್ಬಿಟ್ಟು. ಇವತ್ತಿನ ಚಾಲೆಂಜ್ ಯಾರ್ಯಾರು ಕಂಪ್ಲೀಟ್ ಮಾಡ್ತಾರೆ, ಯಾರ್ಯಾರು ಫ್ಲಾಪ್ ಆಗ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಚಾಲೆಂಜ್ ಬಂದ್ಬಿಟ್ಟು ಒಂದು ಫೈಂಡ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು, ಯಾರ್ಯಾರು ಆ ಪಿಕ್ಚರ್ ತೋರಿಸಿಯೋ ಆ ಪಿಕ್ಚರ್ ಗೆ ಸಂಬಂಧಪಟ್ಟಂತೆ ಸಾಂಗ್ ಗಳು ಇರ್ತವೆ. ಆ ಸಾಂಗ್ ನ ಪಿಕ್ಚರ್ ಇಂದ ಕಂಡಿಡ್ಬೇಕು ಅವರು. ಆ ತರ ಚಾಲೆಂಜ್ ನ ತಗೊಂಡ್ ಬಂದಿದ್ದೀನಿ. ಯಾರಾದ್ರೂ ಸಿಕ್ಕರೆ ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡಕ್ ಹೇಳ್ತೀವಿ. ಇವತ್ತಿನ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರ್ರಿ, ಬೆಲ್ ಐಕಾನ್ ಒತ್ತಿ. ಬನ್ನಿ ಇವಾಗ ನಿಮ್ ಫಸ್ಟ್ ಆಡಿಯನ್ಸ್ ನ ಫೈಂಡ್ ಔಟ್ ಮಾಡಿ ಚಾಲೆಂಜ್ ಕೊಡೋಣ ಅವರಿಗೆ. ಹಾಯ್ ಮೇಡಮ್, ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಮಿಸ್ಟರ್ ಡಿ.ಟಿ ಬ್ಲಾಗರ್ ಅಂತ ಹೇಳಿ. ಇವತ್ತಿಂದು ಒಂದು ಹೊಸ ಚಾಲೆಂಜ್ ತಗೊಂಡ್ ಬಂದಿದೀನಿ. ಈಸಿ ಇದೆ. ಪಿಕ್ಚರ್ ನ ತೋರಿಸ್ತೀವಿ, ಆ ಪಿಕ್ಚರ್ ಒಂದು ಸಾಂಗ್ ಇರುತ್ತೆ, ಅದು ಕಂಡುಹಿಡಿಬೇಕು. ಈಸಿ. ಇದನ್ನಾದ್ರೆ ಒಂದು 5 ಸ್ಟೆಪ್ಸ್ ಸಾಕಾಗಿರುತ್ತೆ. ಈ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಿದಿರಲ್ಲ, ಇದನ್ನ ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ನೋಡಿ ಫ್ರೆಂಡ್ಸ್, ಇದೇ ಸಾಂಗು. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಥ್ಯಾಂಕ್ಸ್. ಕರೆಕ್ಟ್. ನೋಡಿ ಫ್ರೆಂಡ್ಸ್, ಇವತ್ತಿನ ಫಸ್ಟ್ನೇ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ ಇವರು. ನಿಮ್ ಹೆಸರು ಮೇಡಮ್? ಲಕ್ಷ್ಮಿ ಅಂತಂದು ಹೇಳಿ ನಮ್ ಫಸ್ಟ್ನೇ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಒಂದು 5 ಸ್ಟಾರ್ ಚಾಕ್ಲೇಟ್ ಪ್ರೈಸ್ ಕೊಡೋಣ. ಹೇಳ್ರಿ. ಥ್ಯಾಂಕ್ಸ್ ಮೇಡಮ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ದಾವಣಗೆರೆ ಹುಡುಗ. ಈಗ ತಾನೇ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದೀನಿ. ಡೈಲಿ ಬ್ಲಾಗ್ ನ ಸಪೋರ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ಆಡಿಯನ್ಸ್ ಹತ್ರ ಹೋಗೋಣ. ಬ್ರೋ, ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೋದಾ? ಅದ ಒಂದ್ ಸಣ್ಣ ಚಾಲೆಂಜ್ ಇದೆ. ಇಟ್ಸ್ ಓಕೆ. ಅಲ್ಲೊಬ್ರು ಇದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಅವ್ರ ಏನ ಕೋಆಪರೇಟ್ ಮಾಡ್ತಾರ ಇಲ್ಲ. ಬ್ರೋ, ಚಾಲೆಂಜ್ ಇದೆ, ಕಂಪ್ಲೀಟ್ ಮಾಡಿದ್ರೆ ನೀವು 5 ಸ್ಟಾರ್ ಚಾಕ್ಲೇಟ್ ಸಿಗುತ್ತೆ. ಏನಿಲ್ಲ, ಸಿಂಪಲ್ ಆಗಿ ಒಂದು ಮ್ಯೂಸಿಕ್ ಪಿಕ್ಚರ್ ಈ ತರ ತೋರಿಸ್ತೀವಿ. ಅದನ್ನ ಫೈಂಡ್ ಮಾಡಿದ್ರೆ ನೀವು ಒಂದು 5 ಸ್ಟಾರ್ ಚಾಕ್ಲೇಟ್. ಟ್ರೈ ಮಾಡಿ ನೋಡೋಣ, ನಿಮ್ ಕೈಯಲ್ಲಿ ಆಗುತ್ತೆ ಇಲ್ಲ ಅಂತ ನೋಡೋಣ. ನೋಡಿ, ಇದು ಯಾವ ಸಾಂಗ್ ಅಂತ ನೀವು ಕಂಡುಹಿಡಿಬೇಕು. ಹಂಗೆ ಗೆಸ್ ಮಾಡಿ ನೋಡೋಣ. ಇದು ರೆಕ್ಕೆ, ಅದು ಕುದುರೆ. ಅವ್ರು ಏನ್ ಮಾಡ್ತಿದ್ದಾರೆ? ಸೇರ್ತಾ ಇದಾರೆ. ಅವ್ 3 ಸೇರ್ಸ್ಕೊಂಡು ಒಂದು ಸಾಂಗ್ ಮಾಡ್ಬೇಕಷ್ಟೆ. ರೆಕ್ಕೆನಾ? ರೆಕ್ಕೆಯ ಕುದುರೆ ಏರಿ ಬಂದ ನಮ್ಮ ಅಪ್ಪಯ್ಯ. ನೋಡಿ ಫ್ರೆಂಡ್ಸ್, ಇದೆ ಅದು ಇಮೇಜ್. ಈ ಹಾಡಿಗೆ ಕಂಡಿಡಿದ್ದಾರೆ. ಅವ್ರಿಗೆ ಒಂದು 5 ಸ್ಟಾರ್ ಚಾಕ್ಲೇಟ್ ಪ್ರೈಸ್ ಕೊಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಬ್ರೋ. ಇವತ್ತೊಂದು ಚಾಲೆಂಜ್ ಇದೆ. ಇಮೇಜ್ ತೋರಿಸಿ ಸಾಂಗ್ ಕಂಡುಹಿಡಿಬೇಕು ನೀವು. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ಬೇಕು. ಕಂಡುಹಿಡಿತಾರೆ ಸಾಂಗ್ ನ ಅಂತಂದೇಳಿ ನೋಡಿ ಸರ್. ಇದೆ ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ನೋಡಿ ಫ್ರೆಂಡ್ಸ್, ಇದೆ ಇದು ಇಮೇಜ್. ಅವ್ರು ಯಾವ ತರ ಕಂಡುಹಿಡಿತಾರೆ ನೋಡೋಣ. ಕನ್ನಡದಲ್ಲಿ 2 ಸರಿ ಬಾ ಅಂತ ಇದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಬಹಳ ಬೇಗನೆ ಕಂಡುಹಿಡಿದಿದ್ದಾರೆ ನಮ್ಮ ಆಡಿಯನ್ಸ್. ಥರ್ಡ್ ಆಡಿಯನ್ಸ್. ಇವ್ರಿಗೆ 5 ಸ್ಟಾರ್ ಚಾಕ್ಲೇಟ್ ನ ಪ್ರೈಸ್ ಕೊಡೋಣ. ನೋಡಿ ಸರ್. ಥ್ಯಾಂಕ್ ಯು ಸರ್. ಬರೋಣ ಮೇಡಮ್, ಸ್ವಲ್ಪ ಫ್ರೀ ಇದ್ದೀರಾ? ಅಂದ್ರೆ ನಾವು ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಚಾಲೆಂಜ್ ಇದೆ. ಇಮೇಜ್ ತೋರಿಸಿ ಸಾಂಗ್ ಕಂಡುಹಿಡಿಬೇಕು. ಕಂಡುಹಿಡಿದ್ರೆ ನೀವು ಒಂದು 5 ಸ್ಟಾರ್ ಚಾಕ್ಲೇಟ್ ಪ್ರೈಸ್ ಸಿಗುತ್ತೆ. ಕನ್ನಡದ ಸಾಂಗ್ ಕೇಳ್ತಿರಲ್ಲ ನೀವು. ನೋಡಿ, ಇದೇ ಇಮೇಜ್. ನೋಡಿ ಫ್ರೆಂಡ್ಸ್, ಇದೇ ಇಮೇಜ್. ನೋಡೋಣ ಅವ್ರು ಹೇಗೆ ಕಂಡುಹಿಡಿತಾರೆ ಅಂತ. ಈಸಿ ಇದೆ ಅನ್ಸುತ್ತೆ. ಬಹಳ ಈಸಿ ಇದೆ. ನೋಡಿ ಫ್ರೆಂಡ್ಸ್, ಆದಷ್ಟು ಬೇಗ ಇಷ್ಟು 4 ಆಡಿಯನ್ಸ್ ಅಲ್ಲಿ ಇವರೇ ಸ್ವಲ್ಪ ಬೇಗನೆ ಕಂಡುಹಿಡಿದಿದೆ ಅಂತಂದ್ರೆ. ನಿಮ್ ಹೆಸರು ಮೇಡಮ್? ಸಂಗೀತ ಅಂತ ಹೇಳ್ಬಿಟ್ಟು. ಸಂಗೀತನೇ ಅವ್ರ ಹೆಸರಲ್ಲೇ ಇದೆ. ಸಂಗೀತನ ಅಷ್ಟು ಬೇಗನೆ ಕಂಡುಹಿಡಿದಾರೆ. ಅವ್ರಿಗೆ 5 ಸ್ಟಾರ್ ಚಾಕ್ಲೇಟ್ ನ ಪ್ರೈಸ್ ಆಗಿ ಕೊಡೋಣ.
ಮೇಡಮ್ ನಮ್ಮ ಆಡಿಯನ್ಸ್ ಏನ್ ಹೇಳ್ತೀರಾ? ನಮ್ಮಂತರಿಗೆ ಸಪೋರ್ಟ್ ಮಾಡಿ, ನಾವ್ ದಾವಣಗೆರೆ ಹುಡುಗನೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ರಿ. ಹೌದೌದು. ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಿರುವಂತಹ ಹುಡುಗ ನಿಮ್ಮ ಹೆಸರಪ್ಪ? ದರ್ಶನ್ ಹಿರೇಮಠ ಅಂತ. ದರ್ಶನ್ ಹಿರೇಮಠ್ ಅಂತ ಹೇಳಿ. ಆಕ್ಚುಲಿ ನಮ್ ದಾವಣಗೆರೆ ಹುಡುಗ ಇರೋದ್ರಿಂದ ನಾವು ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರದ್ದು ಯೂಟ್ಯೂಬ್ ಚಾನೆಲ್ ತುಂಬಾ ಬೇಗಾಗಿ ರನ್ ಆಗುತ್ತೆ. ಸೊ ಅವ್ರನ್ನ ಸಪೋರ್ಟ್ ಮಾಡಿ, ಇಷ್ಟು ಚಿಕ್ಕ ಏಜ್ ಅಲ್ಲಿ ಒಂದು ಗೋಲ್ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ಇರೋಣ, ಅವ್ರಿಗೆ ಸಪೋರ್ಟ್ ಮಾಡೋಣ, ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಬರೋಣ. ನಾಳೆ ಸಂಜೆ ಅದು ಆಲ್ ಬಟನ್ ಒತ್ತಿದ್ರೆ ನಾವು ವಿಡಿಯೋ ಹಾಕಿದ್ದು ಹಂಗೆ ಸಡನ್ ನಿಮ್ಗೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್. ಈ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ದ ಆಡಿಯನ್ಸ್ ಅಂದ್ರೆ ಇವರೇ. ಬನ್ನಿ ನೆಕ್ಸ್ಟ್ ಆಡಿಯನ್ಸ್ ಹತ್ರ ಹೋಗೋಣ, ಅವರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ.